ಅಪ್ಪಾಜಿ ನಮಸ್ತೆ. ನಮಸ್ಕಾರ. ನಿಮ್ಮ ಮತ್ತು ವಿಷ್ಣುವರ್ಧನ್ ಅವರ ಸ್ನೇಹ ತುಂಬ ದೊಡ್ಡ ಸ್ನೇಹ, ಏನು ಹೇಳ್ತೀರಾ? ವಿಷ್ಣುವರ್ಧನ್ ಅವರು ನಮಗೆ ಅನೇಕ ವರ್ಷಗಳಿಂದ ಪರಿಚಯ ಇದ್ದರು ಮತ್ತು ಅವರ ಅನೇಕ ಚಿತ್ರಗಳಲ್ಲಿ ಅವರ ಜೊತೆ ನಾವು ಪಾತ್ರ ಮಾಡಿದ್ವಿ. ನಾವು ನಿಜವಾಗ್ಲೂ ನಾವು ಒಂಥರ ಕನ್ನಡಿಗರ ಹೆಮ್ಮೆಯ ಪುತ್ರ ಅವರು. ಅವರ ಒಂದು ಪ್ರತಿಯೊಂದು ಚಿತ್ರಗಳು ಸಹಿತ ಒಂದು ಜನಗಳಿಗೆ ಒಂದು ಸಂದೇಶ ಇರ್ತಿತ್ತು. ಯಾವುದು ಸಾಮಾಜಿಕ ಕಳಕಳಿಯಾಗಿರಲಿ ಅಥವಾ ಒಂದು ಹೆಣ್ಣಿನ ಬಗ್ಗೆ ಒಂದು ಗೌರವ ಕೊಡುವುದಾಗಲಿ, ಮತ್ತು ಯಾವುದೇ ಒಂದು ಸಾಮಾಜಿಕ ಒಂದು ಬರುವ ಯಾವುದೊಂದು ಏರುಪೇರುಗಳ ಬಗ್ಗೆ ಏನು ವ್ಯತ್ಯಾಸ ಅದರ ಬಗ್ಗೆ ಹೇಗೆ ತಿದ್ದುಕೋಬೇಕು ಅನ್ನೋದನ್ನು ಅವರ ಚಿತ್ರಗಳಲ್ಲಿ ಪ್ರತಿಯೊಂದು ಕಥೆಯಲ್ಲೂ ಸಹಿತ ಚೆನ್ನಾಗಿ ಅಳವಡಿಸ್ಕೊಂಡಿರ್ತಿತ್ತು. ಅವರ ಅಭಿನಯವೂ ಅದೇ ಥರ ಇರ್ತಿತ್ತು. ಜನನಾಯಕ ಅಂದರೆ ಹೇಗಿರಬೇಕು, ಒಂದೊಂದು ಪಾತ್ರದ ಹೆಸರು ಸಹಿತ ಹೇಗಿರಬೇಕು, ಮನುಷ್ಯ ಎಂಥ ತಂದೆಯಾಗಿರಬೇಕು, ಎಂಥ ಅಣ್ಣನಾಗಿರಬೇಕು, ಎಂಥ ಒಂದು ಯಜಮಾನ ಆಗಿರಬೇಕು, ಆ ಥರದ ಪಾತ್ರಗಳನ್ನೆಲ್ಲ ಅವರು ಪಾತ್ರ ಮಾಡಿದರೆ ಅದಕ್ಕೆ ತಕ್ಕನ ಹಾಗೆ ಒಂದು ಕಥೆಗಳನ್ನು ಬರೆದು ಜನಗಳಿಗೆ, ನಮ್ಮ ಅಭಿಮಾನಿ ಅನ್ನದಾತರಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಹೌದು, ಆದರೆ ಇತ್ತೀಚೆಗೆ ನೀವು ಮಾಧ್ಯಮಗಳಲ್ಲಿ ನೋಡಿರಬಹುದು, ಅವರ ಸ್ಮಾರಕವನ್ನು ನೆಲಸಮಗೊಳಿಸಿರೋಂಥದ್ದು. ಅದೊಂದು ಬೇಸರ ತರೋ ಸಂಗತಿ ಅದು. ಆದರೆ ಮತ್ತೆ ಅದಕ್ಕೆ ಒಂದು ಚೈತನ್ಯ ಒಂದು ಸಿಗೋ ಹಾಗೆ ಕಾಣುತ್ತೆ. ಯಾಕೆಂದರೆ ನಮ್ಮ ಸುದೀಪರವರು ನಿನ್ನೆ ಟಿ ವಿಲಿ ನೋಡಿದೆ, ಅವರು ಆ ಜಾಗವನ್ನು ಅಂದರೆ ವಿಷ್ಣುವರ್ಧನ್ರವರು ಒಂದು ಏನು ಮಾಡಬೇಕು, ಒಂದು ಸ್ಮಾರಕ ಮಾಡಬೇಕು ಅಂದರು. ಆ ಜಾಗವನ್ನು ಖರೀದಿ ಮಾಡಿ ಆ ಜಾಗದಲ್ಲಿ ವಿಷ್ಣುವರ್ಧನ ನೆನಪನ್ನು ಒಂದು ಮಾಡಬೇಕು ಅಂತಿದ್ದಾರೆ. ಇದು ಅವ್ರ ದೊಡ್ಡ ಗುಣ. ನೀವು ನೋಡಿ, ಸುದೀಪ್ನವರು ಹಿಂದೆ ಒಂದು ಸತಿ ಅವರ ಚಿತ್ರ ಅಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೀತಿದ್ದಾಗ ಬಾಲಣ್ಣನವರ ಒಂದು ಸಮಾಧಿ, ಹಿರಿಯ ನಟರು, ಅವರ ಸಮಾಧಿ ಶಿಥಿಲವಾಗಿತ್ತು. ಯಾರೂ ಗಮನಿಸ್ತಿರಲಿಲ್ಲ. ಅವರು ನೋಡಿ ಎಂಥ ದೊಡ್ಡ ಮನಸ್ಸು ಸುದೀಪ್ ಅವ್ರದ್ದು ಅಂದರೆ, ಅದನ್ನು ಅವರು ಆ ಸಮಾಧಿಯನ್ನು ಒಂದು ಸುಸ್ಥಿತಿಗೆ ತಂದಿದ್ದಾರೆ. ಅದು ಅವ್ರ ದೊಡ್ಡ ಗುಣ. ಯಾಕೆಂದರೆ ಅವರು ಕಲೆ ಮೇಲೆ ಅಷ್ಟೇ ಆಗಲಿ, ಕಲೆಯ ಹಿರಿಯರ ಬಗ್ಗೆ, ಚಿತ್ರರಂಗದ ಹಿರಿಯರ ಬಗ್ಗೆ ಇಟ್ಟಿರೋ ಒಂದು ಅಭಿಮಾನ, ಕಳಕಳಿ, ಅದು ಅವರ ದೊಡ್ಡ ಮನಸ್ಸು, ಅವರ ಒಂದು ಒಳ್ಳೆಯತನದ ದ್ಯೋತಕ. ಅದು ಭಾಳ ಸಂತೋಷ ಆಗುತ್ತೆ. ಖಂಡಿತ ವಿಷ್ಣುವರ್ಧನ ಸ್ಮಾರಕ ಅಲ್ಲಿ ಅಭಿಮಾನಿಗಳಾಗಲಿ ಎಲ್ಲರೂ ಸಹಿತ ಅದು ಖಂಡಿತ ನೆರವೇರುತ್ತೆ. ಅದು ಒಳ್ಳೆಯದು. ಯಾಕೆಂತಂದರೆ ಅವರು ಒಬ್ಬೊಬ್ಬರಿಗೆ ಬೇಕಾದವರು, ಇಡೀ ಕರ್ನಾಟಕಕ್ಕೆ ಬೇಕಾದವರು ವಿಷ್ಣುವರ್ಧನ್ರವರು. ಅವ್ರ ಬಗ್ಗೆ ಎಲ್ರಿಗೂ ಸಹಿತ ಒಂದು ಅಭಿಮಾನ, ಪ್ರೀತಿ ಇದೆ. ಅಂಥವ್ರ ಬಗ್ಗೆ ಎಲ್ರಿಗೂ ಸಹಿತ ಕಷ್ಟಪಟ್ಟು ಅದ್ರ ಬಗ್ಗೆ ಏನೋ ಒಂದು ಒಳ್ಳೆಯ ಸ್ಮಾರಕ ಮಾಡಬೇಕು ಅಂತಿದ್ದಾರೆ. ಅವರ ಒಂದು ದೊಡ್ಡ ಗುಣಿಗೆ ಸುದೀಪ್ ಅವರಾಗಲಿ, ಅವರ ಅಭಿಮಾನಿಗಳಿಗೆ ಆಗಲಿ, ಎಲ್ರಿಗೇ ಆಗಲಿ ಆ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂತಿದ್ದಲ್ಲ, ಅವರಿಗೆಲ್ಲ ನನ್ನ ಒಂದು ನಮಸ್ಕಾರ. ಅದಕ್ಕೆ ಕೆಲವೊಂದು ಜಾಗದಲ್ಲಿ ಇವಾಗ ಸ್ಮಾರಕ ಮಾಡ್ತಾರೆ, ಸೊ ಪುಣ್ಯಭೂಮಿ ಜಾಗದಲ್ಲೇ ಸ್ಮಾರಕ ಮಾಡಬೇಕು ಅಂತ ಕೆಲವೊಂದು ಅಭಿಮಾನಿಗಳ ಒತ್ತಾಯ ಇದೆ. ನೋಡಿ, ಲೋಕ ಭಿನ್ನ ರುಚಿ, ಒಬ್ಬೊಬ್ಬರಿಗೂ ಒಂದೊಂದು ಥರ ಇದೆ. ಕೆಲವರು ಹೇಳ್ತಾರೆ ಅಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಒಬ್ಬೊಬ್ಬರು ಮಾತು ಕೇಳ್ಕೊಂಡು ಕೂತ್ಕೊಂಡು ಒಬ್ಬೊಬ್ಬರು ಮಾತನ್ನ ಕೇಳ್ತಾ ಕೂತ್ಕೊಂಡ್ರೆ ಅದು ಏನು ಯಾರ ಮಾತು ಅಂತ ಕೇಳಬೇಕಾಗುತ್ತೆ. ಈಗ ಹಿರಿಯರೆಲ್ಲ ನಿರ್ಧಾರ ಮಾಡಿ ಏನು ತೀರ್ಮಾನ ತೊಗೊಂಡಿರ್ತಾರೋ ಆ ನಿರ್ಧಾರದಂತೆ ಆಗತ್ತೆ, ಆಗಲಿ ಬಿಡಿ ಅಷ್ಟೇ. ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಾ, ಕಲಾವಿದರ ಜೊತೆ ಒಗ್ಗಟ್ಟಿಲ್ಲ, ಕಲಾವಿದರಿಗೆ ಒಬ್ಬ ಒಳ್ಳೆ ನಾಯಕ ಇಲ್ಲ ಅಂತ ಹಿರಿಯರಾಗಿದ್ದರೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಾಯಿ. ಯಾಕೆಂದರೆ ನಾನು ಕಲಾರಂಗ ಚಿತ್ರರಂಗದಲ್ಲೇ ಇದ್ದೀನಿ. ಅದು ನಾಯಕ ಇಲ್ಲ ಅಂತ ಹೇಳಬಹುದು. ಆದರೆ ಇದ್ದಾರೆ, ಅದಕ್ಕೊಂದು ಸಮಯ ಬರಬೇಕು. ಅದ್ರ ಬಗ್ಗೆ ಕಳಕಳಿ ನಮ್ಮ ಒಂದು ಇವರೇ ಆಗಲಿ, ವಾಣಿಜ್ಯ ಮಂಡಳಿಯವರೇ ಆಗಲಿ, ಚಲನಚಿತ್ರ ಕಲಾವಿದರ ಸಂಘದವರೇ ಆಗಲಿ, ಅಥವಾ
ಹಿರಿಯ ಕಲಾವಿದರೆಲ್ಲ ಅಂದರೆ ಹಿರಿಯ ನಾಟಕಗಳೆಲ್ಲ ಅದ್ರ ಬಗ್ಗೆ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಒಂದು ಆಲೋಚನೆ ಮಾಡಿ ಅವ್ರು ತೀರ್ಮಾನಕ್ಕೆ ಬರ್ತಾರೆ. ಅಂದಮೇಲೆ ನಾವು ಏನೂ ಗೊತ್ತಿಲ್ಲದೆ ನಾವು ಮಾತಾಡೋದು ತಪ್ಪಾಗುತ್ತೆ. ಗೊತ್ತಿಲ್ಲ, ನಮಗೆ ಗೊತ್ತಿರೋ ವಿಚಾರ ಅಷ್ಟೇ ನಾವು ಮಾತಾಡಬೇಕು. ಓಕೆ, ನಿಮಗೆ ಗೊತ್ತಿರೋ ವಿಚಾರ ಅಂತಂದರೆ ದರ್ಶನ್ ಅವ್ರ ಬಗ್ಗೆ ನಿಮಗೆ ಅಪಾರವಾಗಿ ಗೊತ್ತಿದೆ. ನಿಮ್ಗೆ ಅಷ್ಟೇ ಗೌರವವನ್ನು ಕೊಡ್ತಾಯಿದ್ರು. ಅವರ ಈ ದಿನಗಳು ಸರಿಯಾಗಿಲ್ಲ, ಅಂದರೆ ಕೋರ್ಟಿಗೆ ಹೋಗ್ತಾಯಿದೆ, ಕೇಸ್ ಆಗ್ತಾಯಿದೆ. ಇವಾಗ ನಾನೊಬ್ಬ ಕಲಾವಿದ, ಅವರೊಬ್ಬ ಕಲಾವಿದ, ನಾವು ಮಾತಾಡೋದು ತಪ್ಪಾಗುತ್ತೆ. ಕಾನೂನು ಹೇಗೆ ಇದಾಗತ್ತೋ ಹಾಗೆ ಮಾಡ್ಕೊಂಡಿದ್ದಾರೆ. ಕಾನೂನು ರೀತಿಯಲ್ಲೇ ಅವರು ಒಂದು ಶಿಕ್ಷೆಗೆ ಒಳಗಾಗಿದ್ದಾರೆ. ಆದರೂ ನಮಗೊಂದೊಬ್ಬ ಕಲಾವಿದರಾಗಿ ಆಗಬಾರ್ದಾಗಿದ್ದು ಕಲಾವಿದ. ಆದರೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ. ಅಂದರೆ ಎಲ್ರಿಗೂ ಒಂದು ಒಳ್ಳೆಯ ಟೈಮ್ ಬರುತ್ತೆ. ಕೆಟ್ಟಗಳಿಗೆ ಹೇಗೆ ಬರುತ್ತೆ ಗೊತ್ತಿಲ್ಲ, ಹಾಗೆ ಎಲ್ರಿಗೂ ಒಂದು ಒಳ್ಳೆಯ ಗಳಿಗೆ ಬರುತ್ತೆ. ಅಲ್ಲಿವರೆಗೂ ಕಾಯಬೇಕು ಅಷ್ಟೇ. ನಾವು ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅನ್ನೋಕ್ಕಿಂತ ಅದನ್ನು ನಾವು ಬಿಟ್ಬಿಡಬೇಕು ಅಂತಂದರೆ ಅದು ನ್ಯಾಯ ಧರ್ಮ ಅಂತ ಏನಿದೆ ಅದಕ್ಕೆ ತಕ್ಕನಾಗೆ ಆಯಾ ಸಮಯಕ್ಕೆ ಏನೇನು ಆಗಬೇಕು ಅದೆಲ್ಲ. ಥ್ಯಾಂಕ್ ಯು.